ನಮ್ ಜೀವನ ನಡಿಬೇಕು, ಮಕ್ಕಳನ್ನ ಓದಿಸ್ಬೇಕು. ಅಲ್ಲಿ ಕಂಬಿ ಒಳಗೆ ಮಾಡ್ತೀವಿ ಅಂದ್ರೆ ಬಿಡಲ್ಲ, ಪಾರ್ಕ್ ಇದೆ, ಎಲ್ಲ ಇದೆ, ಆದ್ರೂ ನಮ್ಮನ್ನ ಬಿಡ್ತಾ ಇಲ್ಲ ಮೇಡಮ್ ಅವ್ರೆ. ಬಂದ್ ಎತ್ತಿಸ್ತಿದ್ದಾರೆ. ಇಲ್ಲ ಮೇಡಮ್ ಅವ್ರೆ, ಆರಾಮಾಗಿ ಓಡಾಡ್ತಾರೆ, ಏನು ತೊಂದ್ರೆ ಇಲ್ಲ. ಎಲ್ಲ ಬಂದೆ ಬೇಕು ಅಂತ ಹಾಕ್ತಿದ್ದಾರೆ. ನಮಗೆ ತಿಂಗಳಿಗೆ 2,000 ಮಾತ್ರೆಗೆ ಬೇಕು ಮೇಡಮ್ ಅವ್ರೆ. ಹೇಳ್ರಿ, ಮತ್ತೆ ನಮ್ಗೆ ಆಪರೇಷನ್ ಮಾಡಿಸ್ಬೇಕು. ನಾವ್ ಇವಾಗ ತೆಳ್ಳಗಡೆ ಅವೆಲ್ಲ ತಿಳ್ಕೊಂಡು ಬೀದಿ ಮೇಲೆ ಹೋಗಕ್ಕಾಗುತ್ತಾ? ಆಗಲ್ಲ ಮೇಡಮ್ ಅವ್ರೆ, ನಮ್ಗೆ ಜಾಗ ಇಲ್ಲ, ನಾವು ಬಡವರು. ಅದು ಬೇರೆ, ನಾವು ಬಾಡಿಗೆ ಮನೇಲಿ ಇದೀವಿ, ನಮ್ಗೆ ನಿಲ್ಸ್ಕೊಳಕ್ ಜಾಗ ಇಲ್ಲ. ಅಲ್ಲೂ ಇಲ್ಲೂ ಬಿಡ್ತಾ ಇದೀವಿ ನಾವು. ಆಗಲ್ಲ ಮೇಡಮ್ ಅವ್ರೆ, ನಮ್ ಕೈಲಿ ಜಾಸ್ತಿ ಮಾತಾಡಕ್ಕೂ ಆಗಲ್ಲ, ನಮಗೆ ಕಸೆ ಬಂದ್ಬಿಡುತ್ತೆ. ಈ ತರ ಇದ್ರೆ ಹೆಂಗೆ ಹೇಳ್ರಿ? ನಮ್ಗೆ BP ಶುಗರು ಎಲ್ಲ ಐತೆ. ನಾವ್ ಯಜಮಾನ್ ನಾವೇ ಸಾಕ್ಬೇಕು. ಇವಾಗಿನ ಮಕ್ಳು ಯಾರು ಸಾಕಲ್ಲ. ನಮ್ಗೆ ಹೋಗಿ ಮಲ್ಸಂದ್ರ ಮಾರ್ಕೆಟ್ನಾಗ ಅಲ್ಲಿ ಬಾತ್ರೂಮ್ ಇಲ್ಲ, ರಿಸರ್ಚ್ ಹೋಗಕ್ ಆಗಲ್ಲ, ಅಲ್ಲಿ ಹೊಟ್ಟೆ ನೋವು ಬರ್ತೈತೆ. ಅವಾಗ ಮಾತ್ರೆ ಜೋಬಲ್ಲಿ ಇರ್ಬೇಕು. ಪ್ರತಿಯೊಂದ್ ದಿನ ಜೋಬ್ನಾಗೆ ಮಾತ್ರೆ ಇಲ್ಲ ಅಂದ್ರೆ, ದುಡ್ಡಿಲ್ಲ ಅಂದ್ರೆ ಮಾತ್ರೆ ಇರ್ಬೇಕು. ನಾವ್ ದುಡ್ಕೊಂಡು ನಾವು ವಯಸ್ಸಾದ ತಿನ್ಬೇಕು ಅಂದ್ರೆ ಇವ್ರು ಹಿಂಗೆ ಎತ್ತಂಗಡಿ ಮಾಡಿದ್ರೆ ನಾವ್ ಎಲ್ಗ್ ಹೋಗಕ್ಕಾಗುತ್ತೆ? ನಮ್ಗೂ ಜಾಗ ಕೊಡ್ರಿ ಅಂತ ನಾವು ಹೋರಾಟ ಮಾಡೋದು. ಅವಾಗೆಲ್ಲ ಬಂದು ಓಟ್ ಹಾಕಲ್ಲ ಅಂದ್ರೆ, ನೀವು ಲೀಸ್ಟ್ ಎಲ್ಲ ಇರಲ್ಲ, ನೀವು ಗೌರ್ಮೆಂಟ್ನಾಗೆ ಇರಲ್ಲ, ನೀವು ಹಾಕ್ಲೇಬೇಕು ಮತ ಅಂತ ಕೇಳ್ತಾರೆ. ಅವಾಗ ನಾವು ಭಯ ಬಿದ್ದು ಹಾಕ್ಲೇಬೇಕು ಓಟು. ಅವ್ರು ಕೊಡ್ತಾರೆ ಬಿಡ್ತಾರೆ, ನಾವು ಓಟ್ ನಮ್ ಕರ್ತವ್ಯ ನಾವು ಮಾಡ್ಬೇಕು ಅಂತಾರೆ. ಅದಕ್ಕೋಸ್ಕರ ನಮ್ಗೆ ಜಾಗ ಬೇಕು. ನಾವು ಹೋಗಿ ಮಲ್ಸಂದ್ರ ಮಾರ್ಕೆಟ್ ಹೋಗಿ ನಾವು ತೊಳ್ಕೊಂಡು ಹೋಗಿ ಗಾಡಿ ನೂಕಕ್ಕಾಗುತ್ತಾ? ಶುಗರ್ ಮಾತ್ರ ನುಂಗಿರೋ ಪೇಷಂಟ್ಗಳು ಹೋಗಕ್ಕಾಗುತ್ತಾ? ಅಲ್ಗೋದ್ ಬಾತ್ರೂಮ್ ಇಲ್ಲ, ಅಲ್ಲಿ ವಾಶ್ರೂಮ್ಗೆ ಎಲ್ಗೋಡೋಗಣ? ಈಗ ಹೊಟ್ಟೆ ನೋವು ಬರ್ತೈತೆ, ಬೇದಿ ಆಗುತ್ತೆ, ಚಳಿ ಆಗುತ್ತೆ, ಗಾಳಿ ಆಗುತ್ತೆ. ನಾವ್ ಅದೆಲ್ಲ ತಡ್ಕೊಂಡು ವ್ಯಾಪಾರ ಮಾಡಕ್ಕಾಗುತ್ತಾ? ಇಲ್ಲಿ ಹಂಗ ರೋಡ್ನಾಗ ಮಾಡ್ಕೊಂಡು ಯಾರನ್ನ ಅಮ್ಮಯ್ಯ ಅಪ್ಪಯ್ಯ ಅನ್ಕೊಂಡು ತಳ್ಳ್ರಿ ಅಂತ ಮಾಡ್ಕೊಂತೀವಿ. ನಮ್ಗೆ ಅದಲ್ಲಗನ ಹೋಗಕ್ ಶಕ್ತಿ ಇಲ್ಲ. ನಮ್ಗೆ ಇಲ್ಲೇ ಜಾಗ ಬೇಕು. ಡಿ.ಕೆ. ಸಾಹೇಬ್ರಿಗೆ ಅದನ್ನೇ ಹೇಳ್ತಾ ಇರೋದು, ನಮ್ಗೆ ಇಲ್ಲೇ ಬೇಕು ಜಾಗ. ಎಲ್ಲೂ ಬೇಡ, ಮಗನ್ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಮಗನ್ ಇಟ್ಕೊಂಡು ಹೋಗಕ್ಕಾಗುತ್ತಾ? ವಯಸ್ಸಾದ ಇವಾಗ ನಾನ್ ಮನೆಗ್ ನಮ್ಮ ಯಜಮಾನ ಬಿಟ್ಟು ಹೋಗಿರ್ತೀನಿ. ಆ ಯಪ್ಪ ಬಿದ್ದವ್ರೆ ಏನ್ ಮಾಡಬೇಕು? ಅವ್ರನ್ನ ನೋಡ್ಕೋಬೇಕು ತಾನೆ. ಪಕ್ಕದಾಗಾದ್ರೆ ಅವ್ರನ್ನ ನೋಡ್ಬೋದು, ನಾವು ಮಾಡ್ಕೋಬೋದಾ? ಏನೋ 100 ರೂಪಾಯಿ ಸಂಪಾದನೆ ಮಾಡ್ಕೊಂತೀವಿ. ನಮ್ಮ ಮಾತ್ರೆಗೆ, ನಮ್ಮ ಖರ್ಚಿಗೆ, ಆಸ್ಪತ್ರೆಗೆ, ಅವಕ್ಕೆಲ್ಲ ಯಾರು ಡಿ.ಕೆ. ಕೊಡ್ತಾನ? ಯಾರು ಕೊಡಲ್ಲ. 2,000 ಯಾರಿಗ ಒಬ್ರು ಕೊಡ್ತಾರೆ, ಇನ್ನೊಬ್ರಿಗಿಲ್ಲ. ಆಲೆ 3 ತಿಂಗಳಾಯ್ತು ಬಂದೇ ಇಲ್ಲ. ಈಗ ಸೊಸೆಗೆ ಬಂದ್ರೆ ಅತ್ತೆಗೆ ಬರಲ್ಲ, ಅತ್ತೆಗೆ ಬಂದ್ರೆ ಸೊಸೆಗೆ ಬರಲ್ಲ. ಅವ್ರು ಸೊಸೆ ಬಂದ್ರೆ ನಮಗ್ ಕೊಡ್ತಾರ? ಒಂದ್ ಮನೆಗೆ ಒಬ್ರಿಗೆ ತಾನೇ ಕೊಡೋದು. ಮನೆ ಹಿರಿಯರ್ಗೆ ಬರ್ತೈತಿ, ಯಾರು ಅಕ್ಕಿರ್ತೈತೆ ಅವ್ರಿಗೆ ಕೊಡ್ತಾರೆ, ಎಲ್ಲಾರ್ಗು ಕೊಡಲ್ಲ ಅವರು. ಅದನ್ನ ನಾವ್ 2,000 ಅದು ಎಲ್ಲ ಆಗ್ಲೇ 3 ತಿಂಗಳಾಯ್ತು ಬಂದೇ ಇಲ್ಲ. ಪೆನ್ಷನ್ ನೋಡಿದ್ರೆ ಬರೋ 500-600 ರೂಪಾಯಿ ಮಾಡ್ಯವ್ರೆ. ನಮ್ಗೆ ವಯಸ್ಸಾಗೈತೆ, ಆಗ್ಲೇ 65 ವರ್ಷ ಆಗೈತೆ. 1,200 ಕೊಡ್ಬೇಕು ತಾನೆ, ಬರೀ 600 ರೂಪಾಯಿ ಕೊಡ್ತಾರೆ. 600 ರೂಪಾಯಿ ಊಟ ತಿನ್ನಾನ? ಏನ್ ಮಾಡಕ್ಕಾಗುತ್ತೆ? ಏನಕ್ಕೆ ಬರುತ್ತೆ? ನಮ್ಗೆ ಅದೇ ಜಾಗ ಬೇಕು, ಅದೇ ಪ್ಲೇಸ್ ಬೇಕು ನಾವ್ ವ್ಯಾಪಾರ ಮಾಡಕ್ಕೆ. ಬೀದಿ ಹೋಗಿ ತಳ್ಕೊಳಕ್ ಆಗುತ್ತಾ ಹೇಳ್ರಿ? ನೀವ್ ಹೇಳಿ, ಡಿ.ಕೆ. ಗೊತ್ತಾಗಲ್ಲ. ಪಾಪನ ಹಿಡ್ಕೊಂಡು ಎಲ್ಲಿ ಸಿಗುತ್ತೆ ಹೇಳ್ರಿ ಮೇಡಮ್ ಕೆಲ್ಸ? ಈ ಚಿಕ್ಕ ಮಗುನ ರೆಡಿ ಮಾಡ್ಕೊಂಡು ಹೋಗಕ್ ಆಗುತ್ತಾ? ಇಬ್ರು ಮಕ್ಕಳವ್ರೆ, ಬಸ್ಸಲ್ಲಿ ಹೋಗ್ಬೇಕು. ಬಸ್ಸಾಗ ಹೋದೆ ಏನೋ ಒಂದು ಅಪಾಯ ಆಯ್ತು, ನಮ್ಗೆ ಅದೇ ವ್ಯಾಪಾರ. ಎಲ್ಲಾದ್ರೂ ಬೇರೆ ಕಡೆ ಅಲ್ಲಿ ಬೇಡ, ಬೇರೆ ಕಡೆ ಆದ್ರೂ ಜಾಗ ಮಾಡ್ಕೊಡಿ ಅಂತ ಇಷ್ಟೇ ಡಿ.ಕೆ. ಕೇಳ್ತಾ ಇರೋದು. ಇನ್ನೇನು ಬೇಕಾಗಿಲ್ಲ ನಮ್ಗೆ. ಅಲ್ಲಿ ಮಾರ್ಕೆಟ್ ಅಲ್ಲಿ ಅಡ್ವಾನ್ಸ್ ಇಷ್ಟ ಅಂತ ಕೊಟ್ರೆ ಮಾತ್ರ ಅಲ್ಲಿ ನೋಡ್ಕೊಳೋದು. ಅಲ್ಲಿ ಪಾಪಕ್ಕೆ ಅಕ್ಕನೇ ಬಂತು, ಬಾತ್ರೂಮೇ ಬಂತು, ಯಾರು ನೋಡ್ಕೋತಾರೆ? ಸುಸ್ತಾಯ್ತು. ಅದಕ್ಕೆ ನಮ್ಗೆ ಅದೇ ಜಾಗ ಮಾಡ್ಕೊಡಿ ಅಂತ ನಾನು ಇಷ್ಟೇ ಕೇಳ್ಕೊತೀನಿ, ವಿನಿ ಮಾಡ್ತೀನಿ.